ಎಂಎಲ್ಸಿ ಸಿಟಿ ರವಿ ಅವರ ಫೈಕ್ ಎನ್ಕೌಂಟರ್ಗೆ ಎಲ್ಲ ರೀತಿಯ ಸಂಚು ನಡೆದಿತ್ತಾ ಅನ್ನುವಂತಹ ಚರ್ಚೆ ರಾಜ್ಯದಲ್ಲಿ ಭಾರಿ ಜೋರಾಗಿ ನಡೀತಾ ಇರುವಾಗ ಇದಕ್ಕೆ ಉತ್ತರ ಕೊಡಬೇಕಾಗಿರುವ ಹೋಮ್ ಮಿನಿಸ್ಟರ್ ಯಾಕೆ ಸೈಲೆಂಟ್ ಆಗಿದ್ದಾರೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗಂಭೀರವಾದ ಆರೋಪ ಕೇಳಿ ಬರುತ್ತಿದೆ. ಬಿಜೆಪಿಯ ಈ ರೀತಿಯ ಆರೋಪಕ್ಕೆ ಸರ್ಕಾರದ ಉತ್ತರ ಏನು ಹಾಗಿದ್ರೆ ಇವತ್ತೂ ಕೂಡ ಉತ್ತರಿಸೋದಕ್ಕೆ ಗೃಹ ಸಚಿವರು ಸಿಕ್ಕಿಲ್ಲ. ಬೆಳಿಗ್ಗೆ ತುಮಕೂರಿಗೆ ಹೊರಟಿದ್ದಾರೆ ಪರಮೇಶ್ವರ್ ಸಾಹೇಬರು. ನಿನ್ನೆ ಭಾನುವಾರ ಅಂತ ಹೊರಗೆ ಬರಲಿಲ್ಲ. ಇವತ್ತು ಸಿಗ್ತಾರೆ ಅಂತಂದ್ರೆ ಆಲ್ರೆಡಿ ತುಮಕೂರಿಗೆ ಹೋಗ್ಬಿಟ್ಟವ್ರೆ. ಸಿಟಿ ರವಿ ವಿಚಾರದಲ್ಲಿ ಪದೇ ಪದೇ ಈ ರೀತಿ ಕಣ್ಣಾ ಮುಚ್ಚಾಲೆ ಆಟ ಯಾಕೆ? ಇದಕ್ಕೆಲ್ಲ ಉತ್ತರ ಕೊಡಬೇಕು. ನಾಲ್ಕು ಜಿಲ್ಲೆ ಸುತ್ತಾಡಿಸಿದ್ದಾರೆ. ನಮ್ಮ ಪೊಲೀಸರಿಂದ ಮಾಹಿತಿ ತಿಳ್ಕೋತೀನಿ ಅಂತ ಪರಮೇಶ್ವರ್ ಅವರು ಹೇಳ್ತಾರೆ. ಅಷ್ಟೊಂದು ಸ್ಲೋನ ಆಗಿದ್ರೆ ಅಧಿಕಾರಿಗಳು ಇವರಿಗೆ ಈ ರೀತಿ ಮಾಹಿತಿ ಕೊಡೋದಕ್ಕೆ ವಿಳಂಬ ಮಾಡ್ತಾ ಇದ್ದಾರಾ ಅಥವಾ ಬೇಕು ಅಂತಾನೆ ಇದನ್ನ ಈ ರೀತಿ ಹಾರಿಕೆ ಉತ್ತರ ಕೊಟ್ಟು ಎಸ್ಕೇಪ್ ಆಗುವಂತಹ ಕೆಲಸ ಆಗ್ತಾ ಇದೆಯಾ? ಸಿಟಿ ರವಿ ಅವರು ನೇರವಾಗಿ ಆರೋಪವನ್ನು ಮಾಡಿದರು. ನನ್ನನ್ನು ಕಲ್ಲಿನ ಕ್ವಾರಿ ಕರ್ಕೊಂಡು ಹೋಗಿದ್ರು, ಅರಣ್ಯ ಸುತ್ತಿಸಿದ್ರು, 4 ಜಿಲ್ಲೆ ಸುತ್ತಿಸಿದ್ರು, ಎನ್ಕೌಂಟರ್ ಮಾಡ್ತಾರೆ, ಸಾಯಿಸ್ತಾರೆ ಅಂತ ಹೇಳ್ತಾ ಇದ್ರು. ಡಿಸ್ಟ್ರಿಕ್ಟ್ನ ಸುತ್ತಾಕ್ಸಿದ್ರಲ್ಲ ಯಾಕೆ ಅಂತ ಕೇಳ್ತಾ ಇದ್ದೀನಿ ಮಾಹಿತಿನ ಕೇಳ್ತಾ ಇದ್ದೀನಿ. ಮಾಹಿತಿ ಬಂದ ಮೇಲೆ ಹೇಳ್ತೀನಿ. ಕ್ವಾರಿ ಹತ್ರ ಯಾಕೆ ಕರ್ಕೊಂಡು ಹೋದ್ರಿ? ಗದ್ದಿಗೆ ಏಕೆ ಎನ್ಕೌಂಟರ್ ಮಾಡೋ ವಿಚಾರ ಇತ್ತ? ಕ್ವಾರಿ ಹತ್ರ ಯಾಕೆ ಕರ್ಕೊಂಡು ಹೋದ್ರಿ? ರವಿಯವರು ಹೇಳಿದ್ದಾರೆ ಇವತ್ತು ನನ್ನ ಕೊಲ್ಲು ವಿಚಾರ ಇತ್ತು ಅವ್ರಿಗೆ ಅಂತ. ಆ ಆಧಾರದ ಮೇಲೆ ನಾನು ಹೇಳಿದ್ದೀನಿ. ಕ್ವಾರಿ ಹತ್ರ ಯಾಕೆ ಕರ್ಕೊಂಡು ಹೋದ್ರಿ? ಗದ್ದಿಗೆ ಗದ್ದಿಗೆ ಯಾಕೆ ಕರ್ಕೊಂಡು ಹೋದ್ರಿ? ಕಾಡಿನಲ್ಲಿ ಯಾಕೆ ಕರ್ಕೊಂಡು ಹೋದ್ರಿ? ರಸ್ತದ ಮೇಲೆ ಯಾಕೆ ನಿಲ್ಲಿಸಿದ್ರಿ? ಏಕೆ ಎನ್ಕೌಂಟರ್ ಮಾಡೋ ವಿಚಾರ ಇತ್ತ? ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಚಂದ್ರಶೇಖರ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಶೇಖರ್, ಗಮನಿಸ್ತಾ ಇದ್ದೀವಿ ಸರ್ಕಾರದ ಹತ್ರ ಉತ್ತರ ಇಲ್ವಾ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಬಿಜೆಪಿಯವರು ನೇರವಾಗಿ ಮತ್ತು ಗಂಭೀರವಾಗಿ ಬ್ಯಾಕ್ ಟು ಬ್ಯಾಕ್ ಆರೋಪವನ್ನ ಮಾಡ್ತಾ ಇದ್ದಾರೆ. ಸಿಟಿ ರವಿ ಅವರು ಕೂಡ ರೋಡಲ್ಲಿ ಕೂತ್ಕೊಂಡು ಈ ಬಗ್ಗೆ ಧರಣಿಯನ್ನು ಮಾಡಿದರು. ಆದರೆ ಹೋಮ್ ಮಿನಿಸ್ಟರ್ ಇಂದ, ಸರ್ಕಾರದಿಂದ ಈ ಬಗ್ಗೆ ಉತ್ತರವೇ ಇಲ್ಲ. ಯಾಕೆ? ಶ್ರೀಪತ್ ಪಾಟೀಲ್, ಖಂಡಿತವಾಗ್ಲು ಎಲ್ಲೊಂದು ಕಡೆ ನಾವು ಒಂದು ಸೂಕ್ಷ್ಮವಾಗಿ ಗಮನಿಸ್ಬೋದು. ಪೊಲೀಸ್ ಇಲಾಖೆ ಯಾವ ಇಲಾಖೆಗೆ ಬರುತ್ತೆ ಅನ್ನೋದೇ ಭಾಳ ದೊಡ್ಡ ಕನ್ಫ್ಯೂಷನ್ ಆಗಿರ್ತಕ್ಕಂಥದ್ದು. ಯಾಕಂದರೆ ಗೃಹ ಸಚಿವ ಪರಮೇಶ್ವರ್ ಅವರ ಹೇಳಿಕೆಯನ್ನು ನೋಡ್ತಾ ಹೋದರೆ ಗೃಹ ಇಲಾಖೆ ಖಂಡಿತವಾಗ್ಲೂ ಗೃಹ ಸಚಿವರಿಗೆ ಬರುತ್ತಾ ಅಥವಾ ಇನ್ಯಾರಿಗಾದರೂ ಬರುತ್ತಾ ಅಥವಾ ಬೆಳಗಾವಿ ಸಚಿವರಿಗೆ ಯಾರಿಗಾದರೂ ಬರುತ್ತಾ? ಈ ರೀತಿಯಾದಂಥ ಅನುಮಾನಗಳು ಹುಟ್ಟಾಗ್ತಾ ಇದೆ. ಯಾಕಂತಂದರೆ ಈ ಘಟನೆ ನಡೆದು 4-5 ದಿನಗಳಾಯಿತು. ಶಾಸಕರಾದಂಥ ಸಿಟಿ ರವಿ ಅವ್ರನ್ನ ಪೊಲೀಸರು 400ಕ್ಕೂ ಹೆಚ್ಚು ಕಿಲೋಮೀಟರ್ ಸುತ್ತಾಡಿಸಿದ್ರು. ಇದಿಷ್ಟೇ ಅಲ್ಲ, ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು ಒಂದು ಗಂಭೀರ ಆರೋಪ ಮಾಡಿದ್ದಾರೆ. ಸಿಟಿ ರವಿ ಅವ್ರನ್ನ ಎನ್ಕೌಂಟರ್ ಮಾಡಲಿಕ್ಕೆ ಸಕಲ ತಯಾರಿನ ಮಾಡ್ಕೊಂಡಿದ್ರು ಅನ್ನೋಂಥದ್ದು. ಇಷ್ಟೆಲ್ಲ ಘಟನೆಗಳಾದರೂ ನನಗೆ ಈ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ, ನಾನು ಪೊಲೀಸರ ಬಳಿ ವರದಿ ಕೇಳಿದ್ದೇನೆ, ಅವ್ರು ಕೊಟ್ಟ ಮೇಲೆ ಮಾತಾಡ್ತೀನಿ ಅನ್ನುವಂಥ ಹಾರಿಕೆ ಉತ್ತರವನ್ನು ಕೊಟ್ಟು ಕಳೆದ 3-4 ದಿನಗಳಿಂದ ಓಡಾಡ್ತಾ ಇದ್ರು. ಇನ್ನು ಕಳೆದ 2 ದಿನಗಳಿಂದನೂ ಕೂಡ ಎಲ್ಲಿ ಉತ್ತರ ಕೊಡಬೇಕಾಗುತ್ತೋ ಅಥವಾ ಏನು ಉತ್ತರ ಕೊಡಬೇಕಾಗುತ್ತೋ ಈ ರೀತಿಯಾದಂಥ ಒಂದು ಆತಂಕದಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಓಡಾಡ್ತಾ ಇದ್ದಾರೆ. ಸೊ ನಿನ್ನೆ ಭಾನುವಾರ ಅನ್ನುವಂಥ ಸಬೂಬನ್ನು ಹೇಳಿ ಮನೆಯಿಂದ ಹೊರಗೆ ಬರಲಿಲ್ಲ. ಇನ್ನು ಇವತ್ತು ಉತ್ತರ ಕೊಡಬೇಕಾಗುತ್ತೆ ಅನ್ನುವಂಥ ಕಾರಣದಿಂದಾಗಿ ಅವರು ಈಗಾಗಲೇ ಬೆಳಗ್ಗೆ ಮುಂಜಾನೆಯೇ ತುಮಕೂರಿಗೆ ಹೊರಟಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಗೃಹ ಸಚಿವರು ಉತ್ತರ ಕೊಡ್ಲಿಕ್ಕೆ ಆಗದೇನೆ ಎಲ್ಲೊಂದು ಕಡೆ ಮಾಧ್ಯಮದಿಂದ ತಪ್ಪಿಸ್ಕೊಳ್ತಾ ಇದ್ದಾರಾ ಅಥವಾ ನಿಜಕ್ಕೂ ಏನಾದರೂ ಕಾರ್ಯಕ್ರಮಗಳಿದ್ದಾವ? ಈ ರೀತಿಯಾದಂಥ ಒಂದಷ್ಟು ಅನುಮಾನಗಳು ಕಾಡ್ತಾ ಇದ್ದಾವೆ. ಒಟ್ಟಾರೆ ಗೃಹ ಸಚಿವ ಪರಮೇಶ್ವರ್ ಅವರು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾಗತ್ತೆ. ಇಲ್ಲದೆ ಹೋದರೆ ನಿಜಕ್ಕೂ ಗೃಹ ಇಲಾಖೆ ನಿಜಕ್ಕೂ ಪರಮೇಶ್ವರ್ ಅವರ ಕೈಯಲ್ಲೇ ಇದೆಯಾ ಅಥವಾ ಇನ್ಯಾರದ್ದೋ ಕೈಯಲ್ಲಿದೆಯಾ ಅನ್ನುವಂಥ ಅನೇಕ ಅನುಮಾನಗಳು ವ್ಯಕ್ತವಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಚಂದ್ರಶೇಖರ್, ಮಾಹಿತಿಗಾಗಿ. ಎಂಎಲ್ಸಿ ಸಿಟಿ ರವಿ ಅವರ ಫೈಕ್ ಎನ್ಕೌಂಟರ್ಗೆ ಎಲ್ಲ ರೀತಿಯ ಸಂಚು ನಡೆದಿತ್ತಾ ಅನ್ನುವಂತಹ ಚರ್ಚೆ ರಾಜ್ಯದಲ್ಲಿ ಭಾರಿ ಜೋರಾಗಿ ನಡೀತಾ ಇರುವಾಗ ಇದಕ್ಕೆ ಉತ್ತರ ಕೊಡಬೇಕಾಗಿರುವ ಹೋಮ್ ಮಿನಿಸ್ಟರ್ ಯಾಕೆ ಸೈಲೆಂಟ್ ಆಗಿದ್ದಾರೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗಂಭೀರವಾದ ಆರೋಪ ಕೇಳಿ ಬರುತ್ತಿದೆ. ಬಿಜೆಪಿಯ ಈ ರೀತಿಯ ಆರೋಪಕ್ಕೆ ಸರ್ಕಾರದ ಉತ್ತರ ಏನು ಹಾಗಿದ್ರೆ ಇವತ್ತೂ ಕೂಡ ಉತ್ತರಿಸೋದಕ್ಕೆ ಗೃಹ ಸಚಿವರು ಸಿಕ್ಕಿಲ್ಲ. ಬೆಳಿಗ್ಗೆ ತುಮಕೂರಿಗೆ ಹೊರಟಿದ್ದಾರೆ ಪರಮೇಶ್ವರ್ ಸಾಹೇಬರು. ನಿನ್ನೆ ಭಾನುವಾರ ಅಂತ ಹೊರಗೆ ಬರಲಿಲ್ಲ. ಇವತ್ತು ಸಿಗ್ತಾರೆ ಅಂತಂದ್ರೆ ಆಲ್ರೆಡಿ ತುಮಕೂರಿಗೆ ಹೋಗ್ಬಿಟ್ಟವ್ರೆ. ಸಿಟಿ ರವಿ ವಿಚಾರದಲ್ಲಿ ಪದೇ ಪದೇ ಈ ರೀತಿ ಕಣ್ಣಾ ಮುಚ್ಚಾಲೆ ಆಟ ಯಾಕೆ? ಇದಕ್ಕೆಲ್ಲ ಉತ್ತರ ಕೊಡಬೇಕು. 4 ಜಿಲ್ಲೆ ಸುತ್ತಾಡಿಸಿದ್ದಾರೆ. ನಮ್ಮ ಪೊಲೀಸರಿಂದ ಮಾಹಿತಿ ತಿಳ್ಕೋತೀನಿ ಅಂತ ಪರಮೇಶ್ವರ್ ಅವರು ಹೇಳ್ತಾರೆ. ಅಷ್ಟೊಂದು ಸ್ಲೋನ ಆಗಿದ್ರೆ ಅಧಿಕಾರಿಗಳು ಇವರಿಗೆ ಈ ರೀತಿ ಮಾಹಿತಿ ಕೊಡೋದಕ್ಕೆ ವಿಳಂಬ ಮಾಡ್ತಾ ಇದ್ದಾರಾ ಅಥವಾ ಬೇಕು ಅಂತಾನೆ ಇದನ್ನ ಈ ರೀತಿ ಹಾರಿಕೆ ಉತ್ತರ ಕೊಟ್ಟು ಎಸ್ಕೇಪ್ ಆಗುವಂತಹ ಕೆಲಸ ಆಗ್ತಾ ಇದೆಯಾ? ಸಿಟಿ ರವಿ ಅವರು ನೇರವಾಗಿ ಆರೋಪವನ್ನು ಮಾಡಿದರು.
ನನ್ನನ್ನು ಕಲ್ಲಿನ ಕ್ವಾರಿ ಕರ್ಕೊಂಡು ಹೋಗಿದ್ರು, ಅರಣ್ಯ ಸುತ್ತಿಸಿದ್ರು, 4 ಜಿಲ್ಲೆ ಸುತ್ತಿಸಿದ್ರು, ಎನ್ಕೌಂಟರ್ ಮಾಡ್ತಾರೆ, ಸಾಯಿಸ್ತಾರೆ ಅಂತ ಹೇಳ್ತಾ ಇದ್ರು. ಡಿಸ್ಟಿಕ್ನ ಸುತ್ತಾಕ್ಸಿದ್ರಲ್ಲ, ಯಾಕೆ ಅಂತ ಇಲ್ಲ, ಕೇಳ್ತಾ ಇದ್ದೀನಿ ಮಾಹಿತಿನ ಕೇಳ್ತಾ ಇದ್ದೀನಿ. ಮಾಹಿತಿ ಬಂದ ಮೇಲೆ ಹೇಳ್ತೀನಿ. ಕ್ವಾರಿ ಹತ್ರ ಯಾಕೆ ಕರ್ಕೊಂಡು ಹೋದ್ರಿ? ಗದ್ದಿಗೆ ಏಕೆ ಎನ್ಕೌಂಟರ್ ಮಾಡೋ ವಿಚಾರ ಇತ್ತಾ? ಕ್ವಾರಿ ಹತ್ರ ಯಾಕೆ ಕರ್ಕೊಂಡು ಹೋದ್ರಿ? ರವಿಯವರು ಹೇಳಿದ್ದಾರೆ ಇವತ್ತು ನನ್ನ ಕೊಲ್ಲು ವಿಚಾರ ಇತ್ತು ಅವ್ರಿಗೆ ಅಂತ. ಆ ಆಧಾರದ ಮೇಲೆ ನಾನು ಹೇಳಿದ್ದೀನಿ. ಕ್ವಾರಿ ಹತ್ರ ಯಾಕೆ ಕರ್ಕೊಂಡು ಹೋದ್ರಿ? ಗದ್ದಿಗೆ ಗದ್ದಿಗೆ ಯಾಕೆ ಕರ್ಕೊಂಡು ಹೋದ್ರಿ? ಕಾಡಿನಲ್ಲಿ ಯಾಕೆ ಕರ್ಕೊಂಡು ಹೋದ್ರಿ? ರಸ್ತದ ಮೇಲೆ ಯಾಕೆ ನಿಲ್ಲಿಸಿದ್ರಿ? ಏಕೆ ಎನ್ಕೌಂಟರ್ ಮಾಡೋ ವಿಚಾರ ಇತ್ತಾ? ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಚಂದ್ರಶೇಖರ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಶೇಖರ್, ಗಮನಿಸ್ತಾ ಇದ್ದೀವಿ, ಸರ್ಕಾರದ ಹತ್ರ ಉತ್ತರ ಇಲ್ವಾ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಬಿಜೆಪಿಯವರು ನೇರವಾಗಿ ಮತ್ತು ಗಂಭೀರವಾಗಿ ಬ್ಯಾಕ್ ಟು ಬ್ಯಾಕ್ ಆರೋಪವನ್ನ ಮಾಡ್ತಾ ಇದ್ದಾರೆ. CT ರವಿ ಅವರು ಕೂಡ ರೋಡಲ್ಲಿ ಕೂತ್ಕೊಂಡು ಈ ಬಗ್ಗೆ ಧರಣಿಯನ್ನು ಮಾಡಿದರು. ಆದರೆ ಹೋಮ್ ಮಿನಿಸ್ಟರ್ ಇಂದ, ಸರ್ಕಾರದಿಂದ ಈ ಬಗ್ಗೆ ಉತ್ತರವೇ ಇಲ್ಲ. ಯಾಕೆ? ಶ್ರೀಪದ್ ಪಾಟೀಲ್, ಖಂಡಿತವಾಗ್ಲೂ ಎಲ್ಲೊಂದು ಕಡೆ ನಾವು ಒಂದು ಸೂಕ್ಷ್ಮವಾಗಿ ಗಮನಿಸ್ಬೋದು, ಪೊಲೀಸ್ ಇಲಾಖೆ ಯಾವ ಇಲಾಖೆಗೆ ಬರುತ್ತೆ ಅನ್ನೋದೇ ಭಾಳ ದೊಡ್ಡ ಕನ್ಫ್ಯೂಷನ್ ಆಗಿರ್ತಕ್ಕಂಥದ್ದು. ಯಾಕಂದರೆ ಗೃಹ ಸಚಿವ ಪರಮೇಶ್ವರ್ ಅವರ ಹೇಳಿಕೆಯನ್ನು ನೋಡ್ತಾ ಹೋದರೆ ಗೃಹ ಇಲಾಖೆ ಖಂಡಿತವಾಗ್ಲೂ ಗೃಹ ಸಚಿವರಿಗೆ ಬರುತ್ತಾ, ಅಥವಾ ಇನ್ಯಾರಿಗಾದರೂ ಬರುತ್ತಾ, ಅಥವಾ ಬೆಳಗಾವಿ ಸಚಿವರಿಗೆ ಯಾರಿಗಾದರೂ ಬರುತ್ತಾ, ಈ ರೀತಿಯಾದಂಥ ಅನುಮಾನಗಳು ಹುಟ್ಟಾಗ್ತಾ ಇದೆ. ಯಾಕಂತಂದರೆ ಈ ಘಟನೆ ನಡೆದು 4-5 ದಿನಗಳಾಯಿತು. ಶಾಸಕರಾದಂಥ CT ರವಿ ಅವ್ರನ್ನ ಪೊಲೀಸರು 400ಕ್ಕೂ ಹೆಚ್ಚು ಕಿಲೋಮೀಟರ್ ಸುತ್ತಾಡಿಸಿದ್ರು. ಇದಿಷ್ಟೇ ಅಲ್ಲ, ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು ಒಂದು ಗಂಭೀರ ಆರೋಪ ಮಾಡಿದ್ದಾರೆ. CT ರವಿ ಅವ್ರನ್ನ ಎನ್ಕೌಂಟರ್ ಮಾಡಲಿಕ್ಕೆ ಸಕಲ ತಯಾರಿನ ಮಾಡ್ಕೊಂಡಿದ್ರು ಅನ್ನೋಂಥದ್ದು. ಇಷ್ಟೆಲ್ಲ ಘಟನೆಗಳಾದರೂ ನನಗೆ ಈ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ, ನಾನು ಪೊಲೀಸರ ಬಳಿ ವರದಿ ಕೇಳಿದ್ದೇನೆ, ಅವ್ರು ಕೊಟ್ಟ ಮೇಲೆ ಮಾತಾಡ್ತೀನಿ ಅನ್ನುವಂಥ ಹಾರಿಕೆಯ ಉತ್ತರವನ್ನು ಕೊಟ್ಟು ಕಳೆದ 3-4 ದಿನಗಳಿಂದ ಓಡಾಡ್ತಾ ಇದ್ರು. ಇನ್ನು ಕಳೆದ 2 ದಿನಗಳಿಂದನೂ ಕೂಡ ಎಲ್ಲಿ ಉತ್ತರ ಕೊಡಬೇಕಾಗುತ್ತೋ ಅಥವಾ ಏನು ಉತ್ತರ ಕೊಡಬೇಕಾಗುತ್ತೋ ಈ ರೀತಿಯಾದಂಥ ಒಂದು ಆತಂಕದಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಓಡಾಡ್ತಾ ಇದ್ದಾರೆ. ಸೊ ನಿನ್ನೆ ಭಾನುವಾರ ಅನ್ನುವಂಥ ಸಬೂಬನ್ನು ಹೇಳಿ ಮನೆಯಿಂದ ಹೊರಗೆ ಬರಲಿಲ್ಲ. ಇನ್ನು ಇವತ್ತು ಉತ್ತರ ಕೊಡಬೇಕಾಗುತ್ತೆ ಅನ್ನುವಂಥ ಕಾರಣದಿಂದಾಗಿ ಅವರು ಈಗಾಗಲೇ ಬೆಳಗ್ಗೆ ಮುಂಜಾನೆಯೇ ತುಮಕೂರಿಗೆ ಹೊರಟಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಗೃಹ ಸಚಿವರು ಉತ್ತರ ಕೊಡಲಿಕ್ಕೆ ಆಗದೇನೆ ಎಲ್ಲೊಂದು ಕಡೆ ಮಾಧ್ಯಮದಿಂದ ತಪ್ಪಿಸ್ಕೊಳ್ತಾ ಇದ್ದಾರಾ, ಅಥವಾ ನಿಜಕ್ಕೂ ಏನಾದರೂ ಕಾರ್ಯಕ್ರಮಗಳಿದ್ದಾವ, ಈ ರೀತಿಯಾದಂಥ ಒಂದಷ್ಟು ಅನುಮಾನಗಳು ಕಾಡ್ತಾ ಇದ್ದಾವೆ. ಒಟ್ಟಾರೆ ಗೃಹ ಸಚಿವ ಪರಮೇಶ್ವರ್ ಅವರು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾಗತ್ತೆ. ಇಲ್ಲದೆ ಹೋದರೆ ನಿಜಕ್ಕೂ ಗೃಹ ಇಲಾಖೆ ನಿಜಕ್ಕೂ ಪರಮೇಶ್ವರ್ ಅವರ ಕೈಯಲ್ಲೇ ಇದೆಯಾ ಅಥವಾ ಇನ್ಯಾರದ್ದೋ ಕೈಯಲ್ಲಿದೆಯಾ ಅನ್ನುವಂಥ ಅನೇಕ ಅನುಮಾನಗಳು ವ್ಯಕ್ತವಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಥ್ಯಾಂಕ್ ಯು ಚಂದ್ರಶೇಖರ್ ಮಾಹಿತಿಗಾಗಿ. MLC CT ರವಿ ಅವರ ಫೈಕ್ ಎನ್ಕೌಂಟರ್ಗೆ ಎಲ್ಲ ರೀತಿಯ ಸಂಚು ನಡೆದಿತ್ತ ಅನ್ನುವಂತಹ ಚರ್ಚೆ ರಾಜ್ಯದಲ್ಲಿ ಭಾರಿ ಜೋರಾಗಿ ನಡೀತಾ ಇರುವಾಗ ಇದಕ್ಕೆ ಉತ್ತರ ಕೊಡಬೇಕಾಗಿರುವ ಹೋಮ್ ಮಿನಿಸ್ಟರ್ ಯಾಕೆ ಸೈಲೆಂಟ್ ಆಗಿದ್ದಾರೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗಂಭೀರವಾದ ಆರೋಪ ಕೇಳಿ ಬರುತ್ತಿದೆ. ಬಿಜೆಪಿಯ ಈ ರೀತಿಯ ಆರೋಪಕ್ಕೆ ಸರ್ಕಾರದ